ಮೂರೇ ಜನ ಕೂತ್ಕೊಂಡ್ರೆ ನಾನು ಮಾತು ಮುಂದುವರಿಸ್ತೀನಿ. ಬಾ ಇಲ್ಲಿ ಕೂತ್ಕೋ, ಬಾ. ಜಯಲಕ್ಷ್ಮಿ ಅವ್ರ ಪಕ್ಕದಲ್ಲಿ ಕೂತ್ಕೋ. ಜಯಲಕ್ಷ್ಮಿ ಒಂದು ಕಾಲದಲ್ಲಿ ಅವರು ಹೆಲಿಕಾಪ್ಟರ್ ಇಟ್ಟಿದ್ರು, ಈಗಿಲ್ಲ. ಮಾಧವಾನಂದನ್ ಅವರೇ, ಮೊದಲಿಗೆ ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ, ಅಭಿನಂದಿಸ್ತೀನಿ, ಧನ್ಯವಾದ ಹೇಳ್ತೀನಿ. ಯಾಕೆಂತಂದರೆ ಈ ಕ್ರೀಡೆಗಳು, ಆಟಗಳು ಅಂತೆಲ್ಲ ಅಂದ ತಕ್ಷಣ ಅದು ನಮಗೆ ಸಿನಿಮಾದಲ್ಲಿ ಹೇಗೆ ಪುರುಷ ಪ್ರಧಾನ ಆಗಿರುತ್ತೋ ಇದರಲ್ಲೂ ಕೂಡ ಪುರುಷ ಪ್ರಧಾನವೇ ಆಗಿರುತ್ತೆ. ಅದರಲ್ಲೂ ಮಹಿಳೆಯರಿಗೋಸ್ಕರ ಅವರನ್ನು ಮಹಾರಾಣಿಯರು ಅಂತ ಕರೆದು ಇದು ಪ್ರಾರಂಭ ಮಾಡಿದ್ದೀರಿ. ನಿಮ್ಗೆ ಒಳ್ಳೇದಾಗಲಿ ಅಂತ ನಾನು ಹಾರೈಸ್ತೀನಿ. ಇಲ್ಲಿಗೆ ಮುಖ್ಯವಾಗಿ ನಾನು ಬರೋದಕ್ಕೆ ಕಾರಣ ಕುಮಾರ ಹಾಗೂ ಮೀನಾ ಹಾಗೂ ರೇಣು, ಈ ಮೂರೂ ಜನ. ಯಾಕೆಂತಂದರೆ ಮೊದಲನೇದಾಗಿ ಕುಮಾರ ನನಗೆ 30 ವರ್ಷಗಳಿಗಿಂತ ಹೆಚ್ಚು ನನಗೆ ಪ್ರಸಾದನ ಮಾಡ್ತಿದ್ದಂಥ ಕಲಾವಿದ, ನನ್ನ ಜೊತೆ ಪ್ರಯಾಣ ಮಾಡಿದ್ದಾನೆ. ಮೀನಾಗೆ ನಾವು SWCL ಮಾಡಿದಾಗ ನಮ್ಮ ಪೀಟ್ರಿಗೆ ಮೀನನ್ನು ಕರ್ಕೋಬೇಕು ಕಣೋ, ಮೇಕಪ್ ಹುಡುಗಿ ಕಣೋ, ಎಲ್ಲರಿಗೂ ಸೆಲೆಬ್ರಿಟೀಸ್ಗೆಲ್ಲ ಮೇಕಪ್ ಮಾಡ್ತಾಳೆ ಕಣೋ ಅಂತ. ಅವಳು ಆಟ ಆಡ್ತಾಳೆ ಅನ್ನೋದೇ ಗೊತ್ತಿರಲಿಲ್ಲ. ಆಮೇಲೆ ಆಟ ಆಡೋಕ್ಕೆ ಬಂದಮೇಲೆ ಎಲ್ಲರೂ ಸೋಲಿಸ್ತಾ ಇದ್ಲು ಅವಳು. ಆಮೇಲೆ ನೀನು ಇದೊಂದು ಧೈರ್ಯ ಮಾಡಿ ಇದೊಂದು ಹೆಜ್ಜೆ ಇಟ್ಟಿದೀಯಾ ಮೀನಾ, ಒಳ್ಳೇದಾಗಲಿ, ಸೂಪರಾಗಲಿ ಅಂತ ಹಾರೈಸ್ತೀನಿ. ಆಮೇಲೆ ಹರೀಶ ಕಾರ್ಯಕ್ರಮನ ಪ್ರಾರಂಭ ಮಾಡಬೇಕಾದ್ರೆ ಸೌಟ್ ಹಿಡಿಯೋ ಕೈ, ಬ್ಯಾಟ್ ಹಿಡಿಯುತ್ತೆ, ಬಟ್ಟೆ ಒಗೆಯೋ ಕೈ ಇದು ಮಾಡುತ್ತೆ, ಸಾರಿಸೋ ಕೈ ಅದು ಮಾಡುತ್ತೆ. ಇದೆಲ್ಲ ಇವಾಗ ಹುಡುಗರು ಮಾಡ್ತಾವ್ರೆ ಕಣೋ. ಇದೇ ನೋಡು, ಸೋಡಾ ಫ್ಯಾಕ್ಟ್ರಿಯಲ್ಲಿ ಪಾಪ ಎಲ್ಲ ಕೆಲಸ ಮಾಡ್ತಿರೋದಲ್ಲ ಹುಡುಗರು. ಹುಡುಗಿಗೆ ಸ್ಟೈಲಾಗಿ ಇಷ್ಟಿಟ್ಟು ಹಾಕೊಂಡು ಹಾಗೆ ಹೀಗೆ ಓಡಾಡ್ತಿರ್ತವೆ. ಪಾಪ ಹುಡುಗರಿಗೆ ಅಯ್ಯೋ ಪಾಪ ತಂದ್ಬೇಕು ನಾವೀಗ. ಆಮೇಲೆ ನಾನು SWCL ಅಲ್ಲಿ ಒಂದು ಹೇಳಿದ್ದೆ, ಬರೀ ಹೆಣ್ಮಕ್ಳನ್ನೇ ಕರ್ಕೊಂಡು ಹೋಗ್ತೀರಾ ಅಂತ ಪಾಪ ಪೀಟ್ರನ್ನ ಎಲ್ಲರೂ ಕಾಡಿಸ್ತಾ ಇದ್ರು. ಅದಕ್ಕೋಸ್ಕರ ಇಲ್ಲ, ಚಿಯರ್ ಬಾಯ್ಸ್ ಆಗಿ ಹುಡುಗರನ್ನ ಕರ್ಕೊತೀವಿ ಅಂತ ಹೇಳಿದ್ದೆ. ಆ ಹಾಡನ್ನು ಕೂಡ ಹುಡುಗರಲ್ಲೇ ಡ್ಯಾನ್ಸ್ ಮಾಡಿಸಿದ್ದು ಕೂಡ ತುಂಬ ಸಂತೋಷ ಅನಿಸ್ತು. ಇನಾಗ್ರೇಷನ್ ಹಾಡನ್ನು ಕೃಪಾ ಮತ್ತು ಅವರ ಆ ಹುಡುಗರು ಬಂದು ಯಾರು ಮಾಡಿದ್ರಮ್ಮ? ಚೇತನ್ ಹಾಡಿರೋದು, ಕೃಪಾ ಗೊತ್ತು, ಕೃಪಾ ಮಾಡಿರೋದು. ಮತ್ತು ಆ ಹುಡುಗರು ಡ್ಯಾನ್ಸ್ಗಳು ಮಾಡಿದ್ದು ಹುಡುಗರ. ತುಂಬ ಥ್ಯಾಂಕ್ಸ್. ನೀವು ಚಿಯರ್ ಬಾಯ್ಸ್ ಆಗಿ ಅವರು 4 runs 6 runs ಹೊಡೆದಾಗ ನೀವು ಆ ಬಟ್ಟೆ ಹಿಂಗೆ ಕಲರ್ ಇಟ್ಕೊಂಡು ಹಿಂಗೆ ಡ್ಯಾನ್ಸ್ ಮಾಡಿದ್ರೆ ಅದು ನಮಗೂ ಒಂಥರ ಹೆಣ್ಮಕ್ಳಿಗೆ. ಯಾಕಂದರೆ ಯಾಕೆ ಬರೀ ಹೆಣ್ಮಕ್ಳು ಮಾತ್ರ ಆ ಥರ ಮಾಡಿಸ್ತಾರೆ ಎಲ್ಲ ಇದರಲ್ಲಿ, ಗಂಡ್ಮಕ್ಳು ಮಾಡಲಿ ಬಿಡಿ ಅಂತ ಹೇಳಿ. ಬಟ್ ಒಂದೇ ಒಂದು ಹೆಣ್ಮಕ್ಳಿಗೆ ನಾವು ಒಬ್ಬ ಹೆಣ್ಣಾಗಿ ಒಬ್ಬ ಮಹಿಳೆಯಾಗಿ ಜನ್ಮ ತಾಳಿದ್ದು ಬಹುಶಃ ಆ ದೇವರು ನಮಗೆ ಕೊಟ್ಟ ವರ. ಆ ಹೆಣ್ಮಕ್ಳು, ಯಾಕಂದರೆ ಯಾವುದೇ ಒಂದು ಮನೆ ನೋಡಬೇಕು ಅಂದ್ರೆ ಹೆಣ್ಮಕ್ಳನ್ನೇ ನೋಡ್ತಾರೆ. ಅದೊಂದು ಸ್ವಲ್ಪ ನಾವು ಬೇರೆ ಥರನೂ ಯೋಚನೆ ಮಾಡೋ ಹೆಣ್ಮಕ್ಳಿದ್ದಾರೆ. ಏನ್ರಿ ಹೆಣ್ಮಕ್ಳಿಗೆ ಮಾತ್ರ ಕ್ಯಾರೆಕ್ಟ್ರಾ, ಗಂಡು ಮಕ್ಳಿಗಂದ್ರೆ ಕ್ಯಾರೆಕ್ಟರ್ ಇಲ್ವಾ, ಅವರನ್ನು ಕ್ಯಾರೆಕ್ಟರ್ ನೋಡಬೇಕು ಅಂತ. ಅದೆಲ್ಲವೂ ನಿಜ ಆದರೂ ಕೂಡ ಆ ಶ್ರೇಷ್ಠವಾದ ಸ್ಥಾನ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿರೋದು ನಾವೆಲ್ಲ ಹೆಮ್ಮೆ ಪಡಬೇಕು. ಆದ್ದರಿಂದ ನಾನು ಹೇಳ್ತೀನಿ, ಏನೇ ಕೆಲಸ ಮಾಡಿದ್ರೂ ಸಹ, ಅದರಲ್ಲೂ ಹೆಣ್ಣು ಮಕ್ಕಳು ಏನೇ ಕೆಲಸ ಮಾಡಿದ್ರೂ ಸಹ ಆ ಒಂದು ಒಬ್ಬ ಜವಾಬ್ದಾರಿಯುತವಾದ ಒಂದು ಹೆಣ್ಮಗಳಾಗಿ ನಾವು ನಮ್ಮ ಹುಟ್ಟಿದ ಮನೆಗೆ, ಮೆಟ್ಟಿದ ಮನೆಗೆ, ನಾವು ಉಂಡ ಮನೆಗೆ, ನಾವು ಮಾಡ್ತಿರೋ ಕೆಲಸದ ಬಗ್ಗೆ ಗೌರವದಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ ಅಷ್ಟೇ ನಾವು ಮಾಡುವ ಮುಂದೆ ಕೆಲಸಗಳು ಕೂಡ ಅಷ್ಟೇ ನಮಗೆ ಗೌರವ ತಂದು ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ನೀವೆಲ್ಲರೂ ಭಾಗವಹಿಸ್ತೀರಾ ಅನ್ನೋದೊಂದೇ ಆಶಯದೊಂದಿಗೆ ನಾನು ಇದನ್ನು ನಿಮಗೆ ಆಲ್ ದಿ ಬೆಸ್ಟ್ ಹೇಳ್ತೀನಿ. ದಯಮಾಡಿ ಕ್ಷಮೆ ಇರಲಿ. ಮೀನಾ ಮತ್ತು ರೇಣು ಅರ್ಥ ಮಾಡ್ಕೊಳ್ತಾರೆ. ನಾನು ಬೆಳಗಿಂದ ಶೂಟಿಂಗಿಂದ ಬಂದು ಈಗ ಬಂದಿದ್ದೀನಿ. ಇಷ್ಟು ಚಳಿ ಇರುತ್ತೆ ಅಂತ ಗೊತ್ತಿರಲಿಲ್ಲ. ಸೀರೆಯಲ್ಲೇ ನಡುಗ್ತಾ ಇದ್ದೀನಿ. ನೀವು ಇಷ್ಟು ಜನ ಫ್ರಾಕ್ ಹಾಕ್ಕೊಂಡು ಬಂದಿದ್ದೀರಲ್ಲ, ಹೆಂಗಮ್ಮ ಇದ್ದೀರಾ ನೀವೆಲ್ಲರೂ? ನನಗೆ ಅದೊಂದೇ ದೊಡ್ಡ ಆಶ್ಚರ್ಯ. ಆಗಲಿ, ಎಲ್ರಿಗೂ ಆಲ್ ದಿ ಬೆಸ್ಟ್. ಆಮೇಲೆ ಎಲ್ಲ ಇನ್ಫ್ಲೂಯೆನ್ಸರ್ಸ್ಗಳಿಗೆ ಹುಡುಗರ ಹುಷಾರು, ನೀವು ಕಳೆದೋಗ್ಬೇಡಿ. ಆಮೇಲೆ ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್ ಹೇಳ್ತಾ ಮತ್ತೊಮ್ಮೆ ನಿಮ್ಗೆಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಇದು ಒಳ್ಳೆ ಪ್ರಾರಂಭ ಆಗಲಿ, ಒಳ್ಳೆತನದಿಂದ ಪ್ರಾರಂಭ ಆಗಲಿ, ಒಳ್ಳೆಯ ಹೆಸರು ತರಲಿ, ಕನ್ನಡ ಚಿತ್ರರಂಗಕ್ಕೂ ಕೂಡ ನಿಮ್ಮಿಂದ ಒಳ್ಳೆಯ ಒಂದು ಗೌರವ ತರಲಿ ಅಂತ ನಾನು ಹೇಳ್ಕೊಳ್ತೀನಿ. ನಮಸ್ಕಾರ.